ಫಸ್ಟು ರೇಪ್ ಆಗಿರೋದು, ಕೊಲೆ ಆಗಿರೋದು ಫಸ್ಟ್ ಗೊತ್ತಿತ್ತು. ಈ ಥರ ಇನ್ಸಿಡೆಂಟ್ ಈ ಥರ ಅಂದರೆ ದೊಡ್ಡದಾಗ ಆ ಥರ ಸಮೀರ್ ಅಣ್ಣನಿಂದನೇ ನಮಗೆ ಗೊತ್ತಾಗಿದ್ದು. ಯಾರು ಈ ಕಾಲದಲ್ಲಿ ಯಾರು ಅಷ್ಟೊಂದು ಪ್ರಾಣಕ್ಕೆ ಎದುರಿ ಯಾರು ನಿಲ್ಲಲ್ಲ. ಆದ್ದರಿಂದ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಹೆಣ್ಮಕ್ಳು ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ರೀಸೆಂಟು ಸಮೀರ್ ಅವರು ವಿಡಿಯೋ ಬಿಟ್ಟಿದ ಮೇಲೆ ಅದು ನೋಡಿದ ಮೇಲೆ ಗೊತ್ತಾಗಿರೋದು, ಅನ್ನೋವರೆಗೂ ಗೊತ್ತಿರಲಿಲ್ಲ. ಟಿ ವಿ ಚಾನಲ್ಗಳ ಬಗ್ಗೆ ಏನು ಹೇಳ್ತೀರಾ? ಒಂದೇ ವಿಷಯ, ಅವರು TRP ನೋಡ್ತಾರಕ್ಕ, ಸುಳ್ಳು ಹೇಳ್ಬಾರ್ದು. TRPಗೋಸ್ಕರ ಅವ್ರು ಮಾಡ್ತಾರೆ. ಟಿ ವಿ ಚಾನಲ್ಗಳು 99% TRP ನೋಡ್ತಾರಕ್ಕ. ಹಾಂ, ಗೊತ್ತು. ನನಗೆ ಯಾವಾಗಿಂದ ಗೊತ್ತು? ನನಗೆ ಅವರು ಮೊನ್ನೆ ರೀಸೆಂಟಾಗಿ ಅವರು ಇದು ಅಂದರೆ ಅವ್ರು ರಿಲೀಸ್ ಆಯಿತು. ಅವ್ರದ್ದು ಈ ಥರ ಅಂದರೆ ಅವರು ರೀಲ್ಸಲ್ಲೆಲ್ಲ ಫೇಮಸ್ ಆಗ್ತಿದೆ. ಸಮೀರ್ ಅಣ್ಣ ಅವರು ತುಂಬ ಸಪೋರ್ಟ್ ನಾವು ಸಪೋರ್ಟ್ ಮಾಡಬೇಕು ಅವ್ರಿಗೆ. ಅವರು ಕೆಟ್ಟ ರೀತಿಲಿ ಏನೂ ಮಾಡ್ತಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇವಾಗ ಅವ್ರ ಮೇಲೆ ನಾವು ಬೈದರೆ ಇವಾಗ ತಪ್ಪು ಮಾಡ್ದಂಗೆ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಒಂದೇ ನಮಗೆ. ಅದಕ್ಕೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು. ನಾವು ಸಪೋರ್ಟ್ ಮಾಡಿದ್ರೆ ಇನ್ನೂ ನಮ್ಮ ಜೊತೆಗೆ ಇನ್ನೂ ಸಪೋರ್ಟ್ ಮಾಡಬೇಕು. ಅವ್ರನ್ನೇ ನಾವು ಎದುರಾಕೊಂಡ್ರೆ ಅವ್ರು ಮುಸ್ಲಿಮು, ನಾವು ಹಿಂದೂ, ಆ ಥರ ಎಲ್ಲ ನೋಡಬಾರ್ದು. ಎಲ್ಲ ಒಂದೇ. ಹುಡುಗಿ ಅನ್ನೋದು ಬರುತ್ತೆ, ಧರ್ಮ ಅನ್ನೋದು ಬರಲ್ಲ. ಅವ್ರ ಫ್ಯಾಮಿಲಿ ಅವರೆಷ್ಟು ಅಂದರೆ ಹತ್ತಿದ್ದಾರೆ. ಇವಾಗ ಎಲ್ಲ ಹೆಣ್ಮಕ್ಳು ಒಂದೇ. ಇವಾಗ ನಮಗೆ ನಾಳೆ ದಿವಸ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಅಪ್ಪ ಅಮ್ಮ ಸಫರ್ ಪಡ್ತಾರೆ. ಬೇರೆಯವರು ಅವರು ಎಲ್ಲ ಹೆಣ್ಮಕ್ಳಿಗೆ ಈ ಥರ ಆಯಿತು ಆ ಥರ ಆಯಿತು ಅಂತ ಇದು ಮಾಡ್ತಾರೆ. ಹೆಣ್ಮಕ್ಳು ಜಾಸ್ತಿ ತೋರಿಸಲ್ಲ. ಬೇರೆಯವರು ಇವಾಗ ಫಿಲಮ್ ಆ್ಯಕ್ಟರ್ಸ್ ಏನಾನ ಒಂದು ಹೆಚ್ಚು ಕಡಿಮೆ ಅವ್ರು ಡ್ರಿಂಕ್ಸು ಏನಾನ ಮಾಡಿದ್ರೆ ಅವ್ರದ್ದೇ ಕವರ್ ಮಾಡ್ತಾರೆ ವಿಡಿಯೋಸು. ಈ ಥರದ್ದು ಅವರು ಇದು ಎತ್ತಲ್ಲ. ಈ ಥರದ್ದು ನಾವೆಲ್ಲ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಅವ್ರ ಪೇರೆಂಟ್ಸು ಅಂದರೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ. ಯಾರು ಈ ಥರ ತಪ್ಪು ಮಾಡಿದ್ದಾರೆ, ಸಮೀರ್ ಅಣ್ಣಂಗೆ ತುಂಬ ಸಪೋರ್ಟ್ ಮಾಡ್ತೀವಿ ನಾವು. ಅವ್ರಿಗೆ ಯಾವಾಗಲೂ ಸಪೋರ್ಟವಾಗಿ ಇರ್ತೀವಿ ನಾವು. ಅವರು ವಿಡಿಯೋ ಮಾಡಬೇಕಿತ್ತು. ಅವರು ಅಂದರೆ ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಇವಾಗ ಬೇರೆಯವ್ರು ತಪ್ಪು ಮಾಡಿದ್ರೆ ಏನೇನೋ ಅಂದರೆ ಫಿಲಮ್ ಆ್ಯಕ್ಟರ್ಸ್ ಅವ್ರದ್ದೇ ಎತ್ತುತ್ತಾರೆ. ಈ ಥರ ಹೆಣ್ಮಕ್ಳು ಯಾರನ್ನ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರ್ದು ಎತ್ತಲ್ಲ. ಅವರು ಸಪೋರ್ಟ್ ಮಾಡಬೇಕು. ಸಮೀರ್ ಅಣ್ಣ ನಿಂತಿದ್ದಾರೆ ಅವ್ರ ಪರವಾಗಿ. ಅದಕ್ಕೆ ನಾವು ಅವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡ್ತೀವಿ. ಅವ್ರು ಕರೆಕ್ಟಾಗಿ ಮಾಡ್ತಿದ್ದಾರೆ. ಅದಕ್ಕೆ ಸಪೋರ್ಟ್ವಾಗಿರ್ತೀವಿ. ಫಸ್ಟು ರೇಪ್ ಆಗಿರೋದು, ಕೊಲೆ ಆಗಿರೋದು ಫಸ್ಟ್ ಗೊತ್ತಿತ್ತು. ಈ ಥರ ಇನ್ಸಿಡೆಂಟ್ ಈ ಥರ ಅಂದರೆ ದೊಡ್ಡದಾಗ ಆ ಥರ ಸಮೀರ್ ಅಣ್ಣನಿಂದನೇ ನಮಗೆ ಗೊತ್ತಾಗಿದ್ದು. ಈ ಥರ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಅವರಿಂದನೇ ನಮಗೆ ಎಲ್ಲ ಗೊತ್ತಾಗಿದೆ. ಎಲ್ಲ ಇನ್ಫಾರ್ಮೇಷನು ಗೊತ್ತಾಗಿದ್ದು. ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅಂತ ಈ ಅಣ್ಣನಿಂದ ಗೊತ್ತಾಯಿತು. ಅದಕ್ಕೆ ಸಪೋರ್ಟು ನಾವು ಇದ್ದೇ ಇಡ್ತೀವಿ. ಅಣ್ಣ ಯಾವತ್ತೂ ಭಯ ಬೀಳಬಾರ್ದು. ನಾವು ಕಾಲೇಜ್ ಸ್ಟೂಡೆಂಟ್ಸು, ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ನನ್ನ ಹೆಸರು ಸುಪ್ರಿಯಾ ಅಂತ. ನಮ್ಮದು ಇದೆ ಬೆಂಗಳೂರು. ನನಗೆ ಈ ಸೌಜನ್ಯ ಅವ್ರ ಬಗ್ಗೆ ಗೊತ್ತಿರೋದು ರೀಸೆಂಟಾಗಿ ಸಮೀರ್ ಅವ್ರು ಮಾಡಿರೋ ವೀಡಿಯೋದಿಂದ ನನಗೂ ತುಂಬ ಬೇಜಾರಾಯಿತು. ಈ ಥರ ಮಾಡಬಾರ್ದಿತ್ತು ಅಂತ. ಬಟ್ ತಪ್ಪು ಮಾಡಿರೋರಿಗೆ ತುಂಬ ಶಿಕ್ಷೆನೇ ಆಗಿರಬೇಕು, ಮಾಡಲೇಬೇಕು ಸರ್ಕಾರ. ಬಟ್ ಸರ್ಕಾರ ಇದುವರೆಗೆ ಏನು ರೆಸ್ಪಾಂಡು, ಏನು ಆ್ಯಕ್ಷನೇ ತೊಗೊತಿಲ್ಲ. ಸೊ ಅವರು ಏನೋ ಒಂದು ಮಾಡಬೇಕಂತ ನಾನು ಕೇಳ್ಕೊತಿದ್ದೀನಿ ಅವ್ರ ಹತ್ರ. ಇವಾಗ ಹೇಳಬೇಕಾದ್ರೆ ಮಹಾಭಾರತದಲ್ಲಿ ದ್ರೌಪದಿಗಾಗಿರೋ ಅವಮಾನ ಇದೆಯಲ್ಲ, ಅದರಿಂದ ಕುರುಕ್ಷೇತ್ರ ಯುದ್ಧನೇ ನಡೆದಿದೆ. ಅದರಿಂದ ಇಲ್ಲಿ ಕೂಡ ತಪ್ಪು ಮಾಡಿರೋರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು, ಧರ್ಮ ನಿಲ್ಲಲೇಬೇಕು. ಈ ರೀತಿ ಪ್ರತಿಯೊಂದು ಸ್ಕೂಲಲ್ಲೂ, ಪ್ರತಿಯೊಂದು ಕಾಲೇಜಲ್ಲೂ, ಪ್ರತಿಯೊಂದು ಹೆಣ್ಮಗುವಿಗೆ ಖಂಡಿತ ಅವರು ಕರಾಟೆನ ಹೇಳ್ಕೊಡ್ಬೇಕಾಗತ್ತೆ. ಕರಾಟೆ ಮತ್ತು ಅವ್ರ ಬಗ್ಗೆ ಅನ್ಟಚಬಲ್ ಮತ್ತು ಟಚ್, ಬ್ಯಾಡ್ ಟಚ್, ಗುಡ್ ಟಚ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಕರೆಕ್ಟಾಗಿ ಅವಗಾಹನೆ ಬರಬೇಕಾಗಿರೋ ಥರ ಅವ್ರು ಮಾಡಬೇಕಾಗಿದೆ. ಖಂಡಿತ ಪ್ರತಿಯೊಬ್ಬರಿಗೂ ಪ್ರತಿಯೊಂದರಲ್ಲೂ ಕೂಡ ಒಂದು ನಾಲೆಡ್ಜ್ ಬರುವಂತ ಮಾಡಬೇಕಾಗಿದೆ. UKGಯಿಂದ ಎಲ್ಲರಿಗೂ, ಎಲ್ಲ ಹೆಣ್ಮಕ್ಳಿಗೂ ಅವರು ನಿಂತಿದ್ದಾರೆ, ಅವ್ರ ಪರ ನಿಂತಿದ್ದಾರೆ, ಸೌಜನ್ಯ ಅವ್ರ ಪರ. ಸೊ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಯಾರು ಈ ಕಾಲದಲ್ಲಿ ಯಾರು ಅಷ್ಟೊಂದು ಪ್ರಾಣಕ್ಕೆ ಎದುರಿ ಯಾರು ನಿಲ್ಲಲ್ಲ. ಆದ್ದರಿಂದ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಹೆಣ್ಮಕ್ಳು ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಧರ್ಮ
ಧರ್ಮ ಅಂತ ಹೇಳಿದರೆ ನಾವು ಮಾಡೋ ಕೆಲಸ ಕರ್ಮ ಅನ್ನೋದು ಇರತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಧರ್ಮ ಹೇಗಿರುತ್ತೆ ಅಧರ್ಮ. ಇದ್ರ ಬಗ್ಗೆ ನಾವು ಮಹಾಭಾರತ ನೋಡಿದಾಗ ನಮಗೆ ಚೆನ್ನಾಗಿ ನಾಲೆಡ್ಜ್ ಬರುತ್ತೆ. ಸೊ ನಾವು ಈ ಧರ್ಮ ಅನ್ನೋದು ನಿಲ್ಲಿಸಲೇಬೇಕು. ಇವಾಗ ಎಲ್ಲ ಕಾಲೇಜಲ್ಲಿ ಎಲ್ಲ ಇರ್ತೀವಿ, ಇವಾಗ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲರೂ ಮಿಕ್ಸ್ ಆಗಿರ್ತಾರೆ. ಅದನ್ನು ಧರ್ಮ ನೋಡಿ ಕಾಲೇಜಲ್ಲಿ ಅಡ್ಮಿಷನ್ಸ್ ಮಾಡ್ಕೊತಾರ, ಟೀಚರ್ಸು ಮಾಡ್ಕೊಳಲ್ಲ. ಇವರು ಧರ್ಮ ನೋಡಿದ್ರೆ ಪಾಪ ಹುಡುಗಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲ್ಲ, ನಾವು ಸಪೋರ್ಟ್ ಮಾಡಬೇಕು. ಅವರು ಸಮೀರಣ್ಣ ಮುಸ್ಲಿಮ್ ಆದರೆ ಏನಂತೆ ಎಲ್ಲರದು ಒಂದೇ ಪ್ರಾಣ, ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಇವ್ರು ಸಪೋರ್ಟ್ ಮಾಡ್ತಿಲ್ಲ. ಸುಮ್ಮನೆ ಅವ್ರು ಹಂಗೆ ಹಿಂಗೆ ಫೇಕ್ ಅಂತ ಮಾತಾಡ್ತಾರೆ. ಅವ್ರು ನಿಂತಿದ್ದಾರೆ, ಅವ್ರು ಧೈರ್ಯ ಮಾಡ್ಕೊಂಡು ನಿಂತಿದ್ದಾರೆ. ಧರ್ಮ ಅಂತ ನೋಡೋಕ್ಕೋದ್ರೆ ಏನೂ ಆಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ. ಅಷ್ಟೇ ನನಗೆ ಕೇಳ್ಕೊಳೋದು. ಧರ್ಮ ಅನ್ನೋದು ನೋಡಬೇಡಿ, ಎಲ್ಲ ಒಂದೇ, ಅಂದರೆ ಸಪೋರ್ಟ್ ಮಾಡಿ, ಅದೊಂದೇ ನಂಗೆ ಕೇಳ್ಕೊಳೋದು. ಯಾರ ಬಗ್ಗೆನೂ ಏನೂ ಮಾತಾಡಬೇಡ್ರಿ. ರೀಸೆಂಟು ಸಮೀರ್ ಅವರು ವಿಡಿಯೋ ಬಿಟ್ಟಿದ್ಮೇಲೆ ಅದು ನೋಡಿದ್ಮೇಲೆ ಗೊತ್ತಾಗಿರೋದು, ಅನ್ನೋವರೆಗೂ ಗೊತ್ತಿರಲಿಲ್ಲ. ಈ ಸೊಸೈಟಿಯಲ್ಲೂ ಇಂಥ ಜನ ಇರ್ತಾರಾ ಅಂತ ಅನಿಸುತ್ತೆ. ಅದು ಬೇರೆ, ಇದಕ್ಕೆ ಧರ್ಮ ಅನ್ನೋದು ತಗೊಂಬರಬಾರ್ದು. ಬರೀ ಯಾರಿಗೆ ಈ ನ್ಯಾಯ ಸಿಗಬೇಕೋ ಅವ್ರಿಗೆ ಸಿಗಲೇಬೇಕು. ಸಮೀರ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಮನ್ಸಿಗೆ ಬಂದಿದ್ದಂದರೆ ಈ ಥರ ಹೆಣ್ಮಕ್ಳನ್ನೂ ಈ ಥರ ಮಾಡ್ತಾರಲ್ಲ, ಎಷ್ಟು ಕೆಟ್ಟದಾಗಿ ನಡ್ಸ್ಕೊತಾರೆ ಅನ್ನೋದು ತಿಳ್ಕೊಂಡೆ. ನಾನು ಈ ಮ್ಯಾಟರಾಗಿ 13 ಇಯರ್ಸ್ ಬ್ಯಾಕೆ ಕೇಳಿದೆ. ಯಾಕಂದರೆ ಸೌಜನ್ಯ ಕೇಸಲ್ಲಿ ಒಂದೇ ದಿನಕ್ಕೆ ರೇಪ್ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ 13 ಇಯರ್ಸ್ ಬ್ಯಾಕೆ ಕೇಳಿದೆ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ ನಂಗೆ ರೀಸೆಂಟಾಗಿ 13 ಇಯರ್ಸ್ ಆದಮೇಲೆ ಬಟ್ ನಮ್ಗೆ ಕ್ಲಾರಿಟಿ ಇರಲಿಲ್ಲ ಹಿಂಗೆ ಆಗಿದೆ ಅಂತ. ಬಟ್ ಸೊ ಈಗ ಸಮೀರ್ ಅವ್ರು ಮಾಡಿರೋ ವಿಡಿಯೋದಿಂದ ನಮ್ಗೊಂದು ಕ್ಲಾರಿಟಿ ಏನೋ ಸಿಕ್ಕಿದೆ. ಯಾಕಂದರೆ 38 ಮಿನಿಟ್ಸ್ ಏನು ಮಾಡಿದಾರೋ, ಬಟ್ ಏನು ಪರ್ಫೆಕ್ಟಾಗಿ 5 ಕೇಸ್ನ ಜಾಯಿನ್ ಮಾಡಿ ಹೇಳಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೇಮು ಒಬ್ಬರ ಮೇಲೆ ಹೋಗೋದ್ರಿಂದ ನಮಗೊಂದು ಕ್ಲಾರಿಟಿ ಸಿಕ್ಕಿದೆ, ಇದು ಪಕ್ಕಾ ರೇಪ್ ಆಗಿರೋದು ಅಂತ. ಎಲ್ಲರ ಹೆಣ್ಮಕ್ಳು ಒಂದೇ. ಬಟ್ ಫಸ್ಟ್ ಆಫ್ ಆಲು ಈಗ ಮಾಡ್ತಾ ಇರೋದ್ರಿಂದ ಧರ್ಮ ಅದು ಇದು ಅಂತ ಇದು ಮಾಡ್ತಿದ್ದಾರೆ. ಬಟ್ ಅದೆಲ್ಲ ನೋಡೋ ಹಂಗಿಲ್ಲ. ಹೆಣ್ಮಗು ಅಂದಮೇಲೆ ಎಲ್ಲ ಒಂದೇ. ನಮಗೂ ಅಕ್ಕ ಅನ್ನೋರು ಇದ್ದಾರೆ. ಸೊ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಬೇಕು, ಒಂದೇ ಇದರಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ. ಸ್ಟ್ರೀಮರ್ಸ್ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ರವ್ರ ಮೆಂಟಾಲಿಟಿ ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವ್ರು ವ್ಲಾಗ್ ಮಾಡ್ತಾರೆ, ಕೆಲವ್ರು ಫುಡ್ ವ್ಲಾಗ್ ಮಾಡ್ತಾರೆ. ಬಟ್ ಎಲ್ಲ ಕಮ್ಯುನಿಟಿಲೂ ಒಂದೇ. ಅಂದರೆ ಕನ್ನಡ ಯೂಟ್ಯೂಬರ್ಸ್ ಆಗಲಿ, ಕನ್ನಡ ವ್ಲಾಗರ್ಸ್ ಆಗಲಿ ಬೇಗ ಬೆಳೆಯೋವಂಥ ಚಾನ್ಸಸ್ ಕಡಿಮೆ. ಯಾಕಂದರೆ ಸಪೋರ್ಟರ್ಸ್ ಕಡಿಮೆ ಅದರಲ್ಲಿ. ಸೊ ಬೇಗ ಯಾರು ಹೆಸರೆತ್ತಕ್ಕೆ ಯೋಚನೆ ಮಾಡ್ತಾರೆ, ಅಂದರೆ ರಿಸ್ಕ್ನ ನೋಡ್ತಾರೆ ಅವರು. ಅದಕ್ಕೋಸ್ಕರ ಎಲ್ಲ ಒಂಚೂರು ಯೋಚನೆ ಮಾಡಿ ಮುಂದೆ ಬರ್ತಾರೆ. ಆಮೇಲೆ TV ಚಾನಲ್ಗಳ ಬಗ್ಗೆ ಏನು ಹೇಳ್ತೀರಾ? ಒಂದೇ ವಿಷಯ, ಅವ್ರು TRP ನೋಡ್ತಾರಕ್ಕ, ಸುಳ್ಳು ಹೇಳ್ಬಾರ್ದು. TRPಗೋಸ್ಕರ ಅವ್ರು ಮಾಡ್ತಾರೆ. TV ಚಾನಲ್ಗಳು 99% TRP ನೋಡ್ತಾರಕ್ಕ. ಏನಿಲ್ಲ ಅಂದರೆ ಮನೇಲಿ ಒಂದು ಫ್ರೀಡಮ್ ಅನ್ನೋದು ಕೊಡ್ತಾರಲ್ಲ, ಅದನ್ನ ಒಂಚೂರು ಕಂಟ್ರೋಲ್ ಮಾಡಬೇಕು ಅಂತ ಕೇಳ್ತೀನಿ ಅಷ್ಟೇ ಅಕ್ಕ. ಎಲ್ಲರಿಗೂ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಈಗ 100% ಫ್ರೀಡಮ್ ಕೊಡೋ ಜಾಗದಲ್ಲಿ 75% ಕೊಡಲಿ, 25% ಮನೇಲಿ ಅಟ್ಲೀಸ್ಟ್ ಎಲ್ಲೋಗಿದೆ ಏನು ಎಂತ ಅಂತ ಕೇಳಿದ್ರೆ ಒಂದು ಕನ್ಫ್ಯೂಷನ್ ಇರಲ್ಲ ಅಲ್ವಾ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.